ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಡ್ತಾ ಇರುವಂತಹ ಕಾರು ಅಪಘಾತ ಆಗಿದೆ. ಪ್ರಾಣಾಪಾಯದಿಂದ ಜಸ್ಟ್ ಎಸ್ಕೇಪ್ ಆಗಿದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿದೆ. ಭೀಕರ ಆಕ್ಸಿಡೆಂಟ್ ಅಲ್ಲಿ ಸಚಿವೆ ಚೆನ್ನರಾಜ ಹಟ್ಟಿಹೊಳೆ ಪಾರಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಭೀಕರ ಆಕ್ಸಿಡೆಂಟ್ ಅಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಚೆನ್ನರಾಜ ಹಟ್ಟಿಹೊಳೆ ಇಬ್ಬರು ಇದ್ದರು. ಅಡ್ಡ ಬಂದಿರುವಂತಹ ನಾಯಿಯನ್ನು ತಪ್ಪಿಸಲು ಹೋಗಿ ಮರಕ್ಕೆ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಹೆಬ್ಬಾಳ್ಕರ್ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನು ಮತ್ತು ಮುಖಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ. MLC ಚೆನ್ನರಾಜ ಹಟ್ಟಿಹೊಳಿ ಅವರ ತಲೆಗೆ ಗಾಯ ಆಗಿದೆ. ಅವರನ್ನು ಹಾಸ್ಪಿಟಲ್ಗೆ ದಾಖಲು ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಆಗಿರುವಂಥ ಘಟನೆ ಇದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇವತ್ತು ಹಬ್ಬ ಬೇರೆ. ಹಬ್ಬದ ಸಮಯದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಭೀಕರ ಆಕ್ಸಿಡೆಂಟಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಚೆನ್ನರಾಜ ಹಟ್ಟಿಹೊಳಿ ಪಾರಾಗಿದ್ದಾರೆ. ಅಂದರೆ ನಾಯಿ ಅಡ್ಡ ಬಂದುಬಿಡುತ್ತೆ. ಆ ನಾಯಿಯನ್ನು ತಪ್ಪಿಸಲು ಹೋಗಿ ಪಕ್ಕದಲ್ಲಿರುವಂಥ ಮರಕ್ಕೆ ಆ ಕಾರು ಡಿಕ್ಕಿ ಆಗಿದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಬೆಳ್ಳಂಬೆಳಗ್ಗೆ ಆಗಿರುವಂಥ ಘಟನೆ ಇದು. ಭೀಕರ ರಸ್ತೆಯ ಅಪಘಾತದಲ್ಲಿ ಪ್ರಾಣಾಪಾಯದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ MLC ಚೆನ್ನರಾಜ ಹಟ್ಟಿಹೊಳೆ ಪಾರಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. ಆ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ನಾಯಿ ಅಡ್ಡ ಬಂದುಬಿಡುತ್ತೆ. ಅದನ್ನು ತಪ್ಪಿಸಲು ಹೋಗಿ ಆಗಿರುವಂಥ ಎಡವಟ್ಟು ಇದು. ಚಾಲಕನ ನಿಯಂತ್ರಣ ತಪ್ಪಿ, ಅಂದರೆ ನಾಯಿನ ತಪ್ಪಿಸಲು ಹೋಗಿ ಆಗ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನು ಮುಖಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇನ್ನು MLC ಚೆನ್ನರಾಜ ಹಟ್ಟಿಹೊಳಿ ಅವರ ತಲೆಗೆ ಗಾಯ ಆಗಿದೆ. ಅವರನ್ನು ಅಂದರೆ ಇಬ್ಬರನ್ನು, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಹಟ್ಟಿಹೊಳಿ ಅವರನ್ನು ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಚಿಕಿತ್ಸೆ ಮುಂದುವರಿತಾರೆ. ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಅಂದರೆ CLP ಸಭೆ ಮುಗಿಸಿ ನಿನ್ನೆ ತಡರಾತ್ರಿ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡ್ತಾ ಇದ್ರು. ಆಗ ಈ ಒಂದು ಘಟನೆ ಆಗಿದೆ. ಬೆಂಗಳೂರಿನಿಂದ ರಸ್ತೆಯ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾ ಇದ್ರು. ಬರುವಂಥ ಟೈಮಲ್ಲಿ ಇದ್ದಕ್ಕಿದ್ದಾಗಿ ಇವತ್ತು ಅಂದರೆ ಬೆಳಗಾವಿಯಲ್ಲಿ ಇದಾಗಿರುವಂಥ ಘಟನೆ ಇದು. ಬೆಳಂಬೆಳಗ್ಗೆ ನಾಯಿ ಅಡ್ಡ ಬಂದುಬಿಡುತ್ತೆ. ಆ ನಾಯಿಯನ್ನು ತಪ್ಪಿಸಲು ಹೋಗಿ ಆಗಿರುವಂಥ ಎಡವಟ್ಟು ಇದು. ಅದೃಷ್ಟ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಭೀಕರ ಅಪಘಾತ ನೋಡ್ತಾ ಇದ್ರಿ, ಅದು ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಂತೇಳಿ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗಾಯ ಆಗಿದೆ, ಅಪಘಾತ ಆಗಿದೆ. ತಲೆ ಮತ್ತು ಬೆನ್ನಿಗೂ ಪೆಟ್ಟು ಬಿದ್ದಿದೆ ಅನ್ನುವಂಥ ಮಾಹಿತಿ. ಈಗ ಅಲ್ಲಿರುವಂಥ ಸ್ಥಳೀಯ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಚಿಕಿತ್ಸೆ ಮುಂದುವರಿತಾ ಇದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ ಒಂದು CLP ಸಭೆ ಇತ್ತು. ಆ ಸಭೆಯನ್ನು ಮುಗಿಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ರಸ್ತೆ ಮಾರ್ಗದಲ್ಲೇ ಬರ್ತಾ ಇದ್ರು ಕಾರಿನಲ್ಲೇ. ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೆ ಅಡ್ಡ ನಾಯಿ ಬಂದುಬಿಡುತ್ತೆ. ಆ ನಾಯಿಯನ್ನು ತಪ್ಪಿಸಲು ಹೋಗಿ ಆಗಿರುವಂಥ ಅವಘಡ ಇದು. ಅದೃಷ್ಟವಶಾತ್ ಈ ಟೈಮಲ್ಲಿ ಇಬ್ಬರು ಇದ್ದರು. MLC ಚೆನ್ನರಾಜ ಹಟ್ಟಿಹೊಳಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಚೆನ್ನರಾಜ ಹಟ್ಟಿಹೊಳಿ ಅವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆನ್ನು ಹಾಗೂ ಮುಖಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವರನ್ನು ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಚಿಕಿತ್ಸೆ ಮುಂದುವರಿತಾ ಇದೆ. ಇವತ್ತು ಹಬ್ಬ ಬೇರೆ. ಹಬ್ಬದ ಸಮಯದಲ್ಲಿ ಹೊಸ ವರ್ಷದ ಮೊದಲ ಹಬ್ಬ ಇದು. ಆದರೆ ಹಬ್ಬದ ದಿನವೇ ಈ ಒಂದು ಅವಘಡ ಸಂಭವಿಸಿದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಒಂದು ಮಾತಿನ ಚಕಮಕಿ ಕೂಡ ಆಗುತ್ತೆ. ಈ ಬ್ಯಾಂಕಿನ ವಿಚಾರವಾಗಿ, DCC ಬ್ಯಾಂಕ್ ಕಚೇರಿಯ ನಿರ್ಮಾಣ ವಿಚಾರವಾಗಿ. ಅಲ್ಲಿಂದ ಆ ಸಭೆ ಮುಗಿದಾದ ನಂತರ ಆವಾಗ CM ಸಿದ್ದರಾಮಯ್ಯನವರು ಕೂಡ ಮಧ್ಯಪ್ರವೇಶವನ್ನು ಮಾಡ್ತಾರೆ. ಇಬ್ಬರನ್ನ ಸಮಾಧಾನ ಪಡಿಸ್ತಾರೆ. ಅದಾದ ನಂತರ ಆ ಸಭೆ ಮುಗಿಸಿ ಬರುವಂಥ ಸಮಯದಲ್ಲಿ ನೈಟ್ ಬಿಟ್ಟಿರ್ತಾರೆ. ಬೆಳಗಿನ ಜಾವ ಬೆಳಗಾವಿಗೆ ಬಂದಿರ್ತಾರೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಾಗ ರೋಡ್ ಮೇಲೆ ನಾಯಿ ಅಡ್ಡ ಬಂದುಬಿಟ್ಟಿದೆ. ಅದನ್ನು ನಾಯಿಯನ್ನು ತಪ್ಪಿಸಲು ಹೋಗಿ ಆಗಿರುವಂಥ ಅಪಘಾತ ಇದು. ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗಿದೆ. ಎಲ್ಲರದು ಅದೃಷ್ಟ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಚಾವಾಗಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ನೋಡಿ, ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿದೆ. ಭೀಕರ ಆಕ್ಸಿಡೆಂಟ್ ಅಲ್ಲಿ ಸಚಿವೆ ಮತ್ತೆ ಚೆನ್ನರಾಜ ಹಟ್ಟಿಹೊಳೆ ಪಾರಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಅಂದರೆ ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇರುವಂತಹ ಸಮಯದಲ್ಲಿ ಬೆಳಗಾವಿಯಲ್ಲಿ ಈ ಒಂದು ಘಟನೆ ಆಗಿದೆ. ನಿನ್ನೆ ಮಹತ್ವದ ಸಭೆ ಆಗತ್ತೆ. ಆ ಸಭೆಯನ್ನು ಮುಗಿಸಿ ರಸ್ತೆ ಮಾರ್ಗದ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾ ಇರ್ತಾರೆ. ಬರುವಂಥ ಸಂದರ್ಭದಲ್ಲಿ ಇನ್ನೇನು ಬೆಳಗಾವಿಗೆ ಬರಬೇಕು, ಬೆಳಗಾವಿಗೆ ತಲುಪಬೇಕು. ಬೆಳಗಾವಿಯಲ್ಲಿ ಆಗಿದೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಆ ರಸ್ತೆಯ ಮಾರ್ಗ ಏನಿದೆ ಅಲ್ಲ, ಕಾರು ಏನು ಬರ್ತಾ ಇದೆಯಲ್ಲ, ಅದರಲ್ಲೇ ನಾಯಿ ಅಡ್ಡ ಬಂದುಬಿಡುತ್ತೆ. ಆ ನಾಯಿಯನ್ನು ತಪ್ಪಿಸಲು ಹೋಗಿ ಆಗಿರುವಂಥ ಅಪಘಾತ. ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗಿದೆ. ಅದೃಷ್ಟ ಚೆನ್ನಾಗಿದೆ, ಬಚಾವಾಗಿದ್ದಾರೆ. ಯಾರಿಗೇನಾಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇನ್ನು MLC ಚೆನ್ನರಾಜ ಹಟ್ಟಿಹೊಳೆ ಅವರು ರಸ್ತೆಗೆ ಅಡ್ಡ ಬಂದಿರುವಂಥ ನಾಯಿಯನ್ನು ತಪ್ಪಿಸಲು ಹೋಗಿ ಈ ಒಂದು ಅಪಘಾತ ಆಗಿದೆ. ಬಳಿಕ ಆ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾಗಿದೆ. ಸ್ಪೀಡ್ ಇರುತ್ತೆ. ಸೊ ಬಚಾವಾಗಿದ್ದಾರೆ. ಸೊ ಬೆಂಗಳೂರಿನಿಂದ ರಸ್ತೆ ಮೂಲಕ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಆಗಿದೆ. ಇವತ್ತು ಹಬ್ಬ ಬೇರೆ. ಹಬ್ಬದ ಸಂದರ್ಭದಲ್ಲಿ ಅಂದರೆ ಫ್ಯಾಮಿಲಿ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಹಬ್ಬ ಮಾಡಬೇಕು ಅಂತ ಬಂದಿರ್ತಾರೆ. ವಾಪಸ್ ಬಂದಿದ್ದರು. ನಿನ್ನೆ ಬೆಂಗಳೂರಿನಿಂದ ಬೆಳಗಾವಿಯತ್ತ ವಾಪಸ್ ಬರುವಂಥ ಸಮಯದಲ್ಲಿ ಈ ಒಂದು ಘಟನೆ ಆಗಿದೆ. ಹಬ್ಬದ ದಿನವೇ ಈ ಒಂದು ಘಟನೆ ಆಗಿದೆ. ನಂಗೆ ಆಗಬಾರ್ದಾಗಿತ್ತು. ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರನ್ನ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನೇನು ಮಾಹಿತಿ ಸಿಗಬೇಕು ಅಂದರೆ ಹೇಗಿದೆ ಅಲ್ಲ, ಹೆಲ್ತ್ ರಿಪೋರ್ಟ್ ಏನು ಎತ್ತ ಅಂಥೇಳಿ. ತಲೆಗೆ ಪೆಟ್ಟು ಬಿದ್ದಿದೆ, ಬೆನ್ನಿಗೂ ಕೂಡ ಪೆಟ್ಟು ಬಿದ್ದಿದೆ ಅಂತೆ. MLC ಚೆನ್ನರಾಜ ಹಟ್ಟಿಹೊಳೆ ಅವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಸೊ ಅವ್ರನ್ನ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಸದ್ಯಕ್ಕೆ ಚಿಕಿತ್ಸೆ ಅಂತೂ ನೀಡಲಾಗ್ತಾ ಇದೆ. ಚಾಲಕ ಲಕ್ಷ್ಮೀ ಹೆಬ್ಬಾಳ್ಕರ್, MLC ಚೆನ್ನರಾಜ ಹಟ್ಟಿಹೊಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.